ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಅತ್ತಿಘಟ್ಟ ಗ್ರಾಮದಲ್ಲಿ ಬುಧವಾರ ರಾತ್ರಿ ಊಟ ಮಾಡಿ ಮಲಗಿದ್ದ ತಂದೆಯ ಜೊತೆಗೆ ಮಗ ಖ್ಯಾತೆ ತೆಗೆದಿದ್ದ. ಊರಲ್ಲಿರೋ ನನ್ನ ಸ್ನೇಹಿತರಿಗೆಲ್ಲ ಮದುವೆ ಆಗಿದೆ, ನನಗೆ ಮಾತ್ರ ಇನ್ನೂ ಮದುವೆ ಮಾಡಿಲ್ಲ ಅಂತ ಊಟ ಮುಗಿಸಿ ನೆಮ್ಮದಿಯಾಗಿ ನಿದ್ರೆಗೆ ಜಾರಿದ್ದ ತಂದೆಯ ಜೊತೆಗೆ ಜಗಳ ತೆಗೆದಿದ್ದ. ಜಗಳ ತಾರಕಕ್ಕೇರಿ ಹೆತ್ತ ತಂದೆಯ ಉಸಿರನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ಕಾರಿ ಆಸ್ಪತ್ರೆಯ ಶವಾಗಾರದ ಮುಂದೆ ಸೇರಿರೋ ಜನರು, ಆರೋಪಿಯನ್ನ ಕರೆತಂದು ಮನೆ ಬಳಿ ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು, ಗ್ರಾಮಕ್ಕೆ ಪೊಲೀಸರ ಆಗಮನದಿಂದ ಗಾಬರಿಯಾಗಿ ನೋಡ್ತಿರೋ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಅತ್ತಿಘಟ್ಟ ಗ್ರಾಮದಲ್ಲೇ. ಇದಕ್ಕೆ ಕಾರಣ ಅದೊಂದು ಕೊಲೆ. ರಾತ್ರಿ ಊಟ ಮಾಡಿ ಗಡದ್ದು ನಿದ್ರೆಗೆ ಜಾರಿದ್ದ ತಂದೆ, ನಿದ್ರೆ ಬಾರದೆ ಅತ್ತಿಂದಿತ್ತ ಓಡಾಡುತ್ತಿದ್ದ ಪಾಪಿ ಮಗ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಲಿಂಗರಾಜು ಅಂತ. ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಅತ್ತಿಘಟ್ಟ ಗ್ರಾಮದ ನಿವಾಸಿ. ಸಣ್ಣ ನಿಂಗಪ್ಪ ಮತ್ತು ಗಿರಿಜಮ್ಮ ದಂಪತಿಯ ಪುತ್ರ. ರೈತಾಪಿ ವರ್ಗದ ಈತ ಅಷ್ಟೇನೂ ಓದಿಕೊಂಡಿರಲಿಲ್ಲ. ಹೀಗಂತ ಮನೆಗೆ ಹೊರೆಯೇನೂ ಆಗಿರಲಿಲ್ಲ. ಹೊಲದಲ್ಲಿ ಕೆಲಸ ಮಾಡಿಕೊಂಡು ಟ್ರ್ಯಾಕ್ಟರ್ ಚಾಲನೆ ಮಾಡಿಕೊಂಡು ಮನೆ ಕೆಲಸಗಳನ್ನ ಮಾಡಿಕೊಂಡು ಆರಾಮವಾಗಿದ್ದ. ಇದೇ ಬುಧವಾರ ಕೂಡ ಈತ ಹೊಲದ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದ. ಸಂಜೆ ಊರಲ್ಲಿ ಓಡಾಡಿಕೊಂಡು ಮನೆ ಬಳಿಗೆ ಬಂದಿದ್ದ. ರಾತ್ರಿ ಸುಮಾರು 8:30ಯಿಂದ 9 ಗಂಟೆ ಹೊತ್ತಿಗೆ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಂತೆ ಅತ್ತಿಘಟ್ಟ ಗ್ರಾಮಸ್ಥರು ಕೂಡ ಊಟ ಮಾಡಿ ನಿದ್ರೆ ಮಾಡೋಕೆ ರೆಡಿಯಾಗಿದ್ರು. ಸಣ್ಣ ನಿಂಗಪ್ಪ ಲಿಂಗರಾಜುಗೆ ಗಿರಿಜಮ್ಮ ಊಟ ಬಡಿಸಿದ್ರು. ಊಟ ಮಾಡಿದ ಕೂಡಲೇ ಸಣ್ಣ ನಿಂಗಪ್ಪ ಮನೆಯಲ್ಲಿ ನಿದ್ರೆಗೆ ಜಾರಿದ್ರು. ಗಿರಿಜಮ್ಮ ಕೂಡ ತಾವು ಊಟ ಮಾಡಿ ಮಲಗಿದ್ರು. ಆದ್ರೆ ಈ ದಂಪತಿಯ ಮಗ ಲಿಂಗರಾಜು ಮಾತ್ರ ಊಟ ಮಾಡಿರಲಿಲ್ಲ. ನಿದ್ರೆ ಬಾರದ ಕಾರಣಕ್ಕೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಮನೆಯ ಸುತ್ತಲೂ ಶತಪಥ ತಿರುಗುತ್ತಿದ್ದ. ಇದನ್ನ ನೋಡಿದ ನೆರೆಹೊರೆಯವರು ಹೋಗಿ ಮಲಗೋಕೆ ಹೇಳಿದ್ದಾರೆ. ಆದರೂ ಸಹ ಆತ ಮನೆ ಬಳಿಯೇ ಓಡಾಡಿಕೊಂಡಿದ್ದ ಅಂತ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಗಡದ್ದಾಗಿ ನಿದ್ದೆ ಹೋಗುತ್ತಿದ್ದ ತಂದೆಯ ಜೊತೆಗೆ ಗಲಾಟೆ. ಮದುವೆ ವಿಚಾರ ಎತ್ತಿಕೊಂಡು ಹೆತ್ತವರ ಜೊತೆ ಜಗಳ. ಹೀಗಾಗಿ ಮನೆ ಬಳಿ ಓಡಾಡುತ್ತಿದ್ದವ ಸುಮಾರು 11 ಗಂಟೆ ಹೊತ್ತಿಗೆ ಮನೆಗೆ ಮರಳಿ ಬಂದಿದ್ದ. ಹೀಗೆ ಮನೆಗೆ ಮರಳಿ ಬಂದವನು ಊಟ ಮಾಡಿ ಗಡದ್ದು ನಿದ್ದೆ ಮಾಡುತ್ತಿದ್ದ ತಂದೆ ಸಣ್ಣ ನಿಂಗಪ್ಪನ ಜೊತೆ ಜಗಳ ತೆಗೆದಿದ್ದ. ಇವರಿಬ್ಬರ ಗದ್ದಲ ಕೇಳಿ ತಾಯಿ ಗಿರಿಜಮ್ಮ ಕೂಡ ಎದ್ದಿದ್ರು. ಲಿಂಗರಾಜುಗೆ ಸುಮಾರು 35 ವರ್ಷ ವಯಸ್ಸಾಗಿತ್ತು. ಗ್ರಾಮದಲ್ಲಿದ್ದ ತನ್ನ ಪ್ರಾಯದಲ್ಲಿರೋರಿಗೆ ಮದುವೆಯಾಗಿದೆ. ಆದ್ರೆ ನನಗೆ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ, ನನಗೆ ಬೇಗನೆ ಮದುವೆ ಮಾಡಿಸಿ ಅಂತ ತಂದೆ ತಾಯಿ ಜೊತೆ ಜೋರು ಜಗಳ ಶುರು ಮಾಡಿದ್ನಂತೆ. ತಂದೆ ತಾಯಿ ಆತನನ್ನ ಸಮಾಧಾನ ಪಡಿಸಲು ತಮ್ಮ ಕೈಲಾದ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಆತನ ಕೋಪ ಕಡಿಮೆಯಾಗಿಲ್ಲ. ನನಗೆ ಮದುವೆ ಮಾಡಿಸ್ತೀರಾ ಇಲ್ವಾ ಅಂತ ಹೆತ್ತವರ ಜೊತೆ ಮಾತಿಗೆ ಮಾತು ಬೆಳೆಸಿಕೊಂಡು ಜೋರು ಗಲಾಟೆ ಮಾಡಿದ್ದ. ಕೋಪದ ಭರದಲ್ಲಿ ತಂದೆ ಮೇಲೆ ರಾಡ್ನಿಂದ ಹಲ್ಲೆ. ತಲೆಗೆ ಬಲವಾದ ಪೆಟ್ಟು, ರಕ್ತದ ಮಡುವಿನಲ್ಲಿದ್ದ ತಂದೆ. ನನಗೆ 35 ವರ್ಷ ವಯಸ್ಸಾಗಿದೆ. ಇದುವರೆಗೆ ನೀವು ಮದುವೆ ಮಾಡಿಸಿಲ್ಲ. ನನ್ನ ಪ್ರಾಯದವರಿಗೆ ಮದುವೆಯಾಗಿ ಕೆಲವರಿಗೆ ಮಕ್ಕಳು ಕೂಡ ಆಗಿವೆ. ಆದರೆ ನನಗೆ ಮಾತ್ರ ನೀವು ಮದುವೆ ಮಾಡಿಸಿಲ್ಲ ಅಂತ ಲಿಂಗರಾಜು ಹೆತ್ತವರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದ. ಈ ಜಗಳ ನಿಲ್ಲಿಸಲು ಗಿರಿಜಮ್ಮ ಪ್ರಯತ್ನಿಸಿದರೂ ಯಾವುದೇ ಫಲ ನೀಡಿಲ್ಲ. ಕೊನೆಗೆ ಮದುವೆ ವಿಚಾರಕ್ಕೆ ಜಗಳಕ್ಕೆ ಬಿದ್ದಿದ್ದ ಲಿಂಗರಾಜು ಮನೆಯಲ್ಲಿದ್ದ ಟ್ರ್ಯಾಕ್ಟರ್ ರಾಡ್ನಿಂದ ತಂದೆಯ ತಲೆಗೆ ಬಲವಾಗಿ ಹೊಡೆದು ಬಿಟ್ಟಿದ್ದ. ಟ್ರ್ಯಾಕ್ಟರ್ ರಾಡ್ನಿಂದ ತಲೆಗೆ ಪೆಟ್ಟು ತಿಂದ ಸಣ್ಣ ನಿಂಗಪ್ಪ
ಮಗನ ಹೊಡೆತ ತಾಳಲಾರದೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡತೊಡಗಿದ್ರು. ಇತ್ತ ತಂದೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ ಮಗ ಲಿಂಗರಾಜು ತಂದೆ ರಕ್ತದ ಮಡುವಿನಲ್ಲಿದ್ದಾಗಲೇ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಪತಿ ಮೇಲೆ ಹಲ್ಲೆ ಕುರಿತು ಸಂಬಂಧಿಕರಿಗೆ ಪತ್ನಿ ಮಾಹಿತಿ. ವಿಷಯ ತಿಳಿದು ಓಡೋಡಿ ಬಂದಿದ್ದ ಅಳಿಯ ಚಿದಾನಂದ. ತಂದೆಯ ಮೇಲೆ ಹಲ್ಲೆ ಮಾಡಿದ ಲಿಂಗರಾಜು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಪತಿ ಸಣ್ಣ ನಿಂಗಪ್ಪ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನ ಕಂಡು ಚೀರಾಡಿದ ಗಿರಿಜಮ್ಮ ತಕ್ಷಣವೇ ತಮ್ಮ ಸಂಬಂಧಿಕರಿಗೆ ವಿಷಯ ಮುಟ್ಟಿಸಿದ್ರು. ವಿಷಯ ತಿಳಿದ ತಕ್ಷಣ ಅವರ ಅಳಿಯ ಚಿದಾನಂದ್ ಅವರ ಮನೆಗೆ ಓಡಿ ಬಂದಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಸಣ್ಣ ನಿಂಗಪ್ಪರನ್ನ ಹೊಸದುರ್ಗದ ಆಸ್ಪತ್ರೆಗೆ ಸೇರಿಸಲು ಹರಸಾಹಸ ಪಡ್ತಿದ್ದ. ಜೊತೆಗೆ ನೆರೆಹೊರೆಯವರು ಕೂಡ ತಮ್ಮ ವಾಹನಗಳಲ್ಲಿ ಸಣ್ಣ ನಿಂಗಪ್ಪರನ್ನ ಆಸ್ಪತ್ರೆಗೆ ಸೇರಿಸಲು ಎಲ್ಲಾ ಪ್ರಯತ್ನ ಮಾಡಿದ್ರು. ಆದರೆ ಹೊಸದುರ್ಗ ಆಸ್ಪತ್ರೆಗೆ ಕರೆತರುವ ಮುನ್ನವೇ ಸಣ್ಣ ನಿಂಗಪ್ಪ ದಾರಿ ಮಧ್ಯೆ ಪ್ರಾಣ ಬಿಟ್ಟಿದ್ರು. ಮದುವೆ ವಿಚಾರಕ್ಕೆ ಜಗಳ ಅಲ್ಲ ಎಂದ ಗ್ರಾಮಸ್ಥರು. ತಂದೆಯ ಹತ್ಯೆ ಮಾಡಿದವನಿಗಿತ್ತ ಮಾನಸಿಕ ಕಾಯಿಲೆ. ಮದುವೆ ವಿಚಾರಕ್ಕೆ ಲಿಂಗರಾಜು ಹೆತ್ತವರ ಜೊತೆ ಜಗಳ ಮಾಡಿದ್ದಾನೆ ಅನ್ನೋದನ್ನ ಗ್ರಾಮಸ್ಥರು ಒಪ್ಪುತ್ತಿಲ್ಲ. ಬದಲಿಗೆ ಆತನಿಗೆ ಸುಮಾರು 8 ರಿಂದ 10 ವರ್ಷಗಳಿಂದ ಮಾನಸಿಕ ಕಾಯಿಲೆ ಇತ್ತು. ಬೆಂಗಳೂರಿನ ನಿಮಾನ್ಸ್ ಹಾಗೂ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆ ಸೇರಿದಂತೆ ಹಲವು ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಕಳೆದ ಕೆಲ ತಿಂಗಳ ಹಿಂದೆ ಆತನ ಕಾಯಿಲೆಗೆ ಸೇವಿಸುತ್ತಿದ್ದ ಮಾತ್ರೆಗಳನ್ನು ಹೆಚ್ಚಾಗಿ ಸೇವಿಸಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದ. ಈ ವೇಳೆ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು ಅಂತ ಗ್ರಾಮಸ್ಥರಾದ ಗೋವಿಂದರಾಜು ಹೇಳಿದ್ದಾರೆ. ಅಲ್ಲದೆ ಪ್ರತಿ 3 ತಿಂಗಳಿಗೆ ಒಮ್ಮೆ ಆತ ಮಾನಸಿಕ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದ. ಆತನ ಬಳಿ ಮಾತ್ರೆಗಳು ಖಾಲಿಯಾದರೆ ತಂದೆ ಸಣ್ಣ ನಿಂಗಪ್ಪ ಸ್ವತಃ ತೆಗೆದುಕೊಂಡು ಬರ್ತಿದ್ರು. ಆತನ ಕಾಯಿಲೆ ಹೀಗೆ ಹೆಚ್ಚಾಗಿ ಈ ರೀತಿ ತಂದೆಯ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಗೋವಿಂದರಾಜು ಹೇಳಿದ್ದಾರೆ. ನಿಂಗಪ್ಪ ಎಂಬುವರು ರಾತ್ರಿ ಕೊಲೆ ಆಗಿದ್ದಾರೆ. ಅವರ ಮಗನಾದಂಥ ಲಿಂಗರಾಜ್ ಅವರು ರಾತ್ರಿ ಸುಮಾರು ಅವ್ರ ತಂದೆ ಮತ್ತು ಅವ್ರ ತಾಯಿ ಮಲಗಿದ್ದಾಗ ಸುಮಾರು 11 ಗಂಟೆ 11:30 ಸಮಯದಲ್ಲಿ ಎದ್ದು ಲೈಟನ್ನು ಆನ್ ಮಾಡಿ ತನ್ನ ರಾಡ್ಗಳಿಗೆ ಟ್ರ್ಯಾಕ್ಟ್ರಲ್ಲಿ ರಬ್ಬರ್ ರಾಡನ್ನು ತಗೊಂಡು ಅವರ ತಂದೆಯ ತಲೆಗೆ ಹೊಡೆದು ಈ ಒಂದು ಹತ್ಯೆಗೈದಿದ್ದಾನೆ. ದುರ್ದೈವಿಯಾದಂಥ ಲಿಂಗರಾಜ್ ಅವರು ಸುಮಾರು 8 ರಿಂದ 10 ವರ್ಷದವರೆಗೂ ಅವನು ಮಾನಸಿಕವಾಗಿ ಇದ್ದ. ಅವನು ಸುಮಾರು ಹಾಸ್ಪಿಟ್ಲ್ಗಳಿಗೆ ನಿಮ್ಮಾನ್ಸು ಮತ್ತು ಶಿವಮೊಗ್ಗದಲ್ಲಿರೋಂಥ ಮಾನಸ ಈ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದರು. ಅವನಿಗೆ ಈಗ ಒಂದು 2 ತಿಂಗಳಲ್ಲಿ ಅದೇ ಟ್ಯಾಬ್ಲೆಟ್ನ ನುಂಗಿ ಒಂದು ಸ್ವಲ್ಪ ಅಸ್ವಸ್ಥ ಆಗಿದ್ದ. ಮತ್ತು ಈಗ ಅವನಿಗೆ ಏನಾರ ಟ್ಯಾಬ್ಲೆಟ್ ಸರಿಯಾಗಿ ತಗೊಳ್ಳದೆ ವೇರಿಯೇಷನ್ ಆಗಿ ಈ ರೀತಿ ಆಗಿದೆ ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಒಂದು ಅಭಿಪ್ರಾಯ. ತಂದೆ ಮತ್ತು ಮಗನ ವಿರುದ್ಧ ಯಾವುದೇ ರೀತಿ ವೈಮನಸ್ಸಿರಲಿಲ್ಲ. ಅವನೇನು ಯಾವುದೇ ರೀತಿ ಡ್ರಿಂಕ್ಸ್ ಮಾಡುತ್ತಿರಲಿಲ್ಲ, ಏನೂ ಇರಲಿಲ್ಲ. ಈ ಒಂದು ಮನಸ್ಥಿತಿ ಸರಿ ಇಲ್ಲದಲೇ ಅವನಿಗೆ ಈ ವೈಮನಸ್ಸಿನಲ್ಲಿ ಈ ಥರ ಕೃತ್ಯನ ಎಸಗಿದ್ದಾನೆ. ಒಟ್ನಲ್ಲಿ ಮದುವೆ ಮಾಡಿಲ್ಲ ಅನ್ನೋ ಕ್ಷುಲ್ಲಕ ವಿಚಾರಕ್ಕೆ ಹೆತ್ತ ತಂದೆಯನ್ನೇ ಪಾಪಿ ಮಗ ಕೊಂದು ಹಾಕಿದ್ದಾನೆ. ತಂದೆಯನ್ನ ಹತ್ಯೆ ಮಾಡಿ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ರಾಡ್ನಿಂದ ಬಲವಾದ ಪೆಟ್ಟು ಬಿದ್ದ ಕಾರಣ ತಂದೆ ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯೆ ಪ್ರಾಣ ಬಿಟ್ಟಿದ್ದ. ಒಂದೆಡೆ ಹೊಡೆತ ತಾಳಲಾರದೆ ಗಂಡ ಜೀವ ಬಿಟ್ಟಿದ್ರೆ ತನ್ನ ಗಂಡನನ್ನ ಕೊಂದ ಮಗ ಜೈಲು ಪಾಲಾಗಿದ್ದಾನೆ. ಈ ಮೂಲಕ ವೃದ್ಧ ಜೀವವೊಂದು ಅನಾಥ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.